ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಜೈಲಿನ ಅಕ್ರಮಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಅನ್ಸುತ್ತೆ. ಒಂದಲ್ಲ ಒಂದು ಜೈಲಿನ ಅಕ್ರಮಗಳು ಆಗಿಂದ ಆಗ ರಾಜ್ಯದ ಜನರ ಮುಂದೆ ಬರ್ತಾನೆ ಇರುತ್ತೆ. ಹಾಗಾದ್ರೆ ಈಗ ಯಾವ ಜೈಲಿನ ಕರ್ಮಕಾಂಡದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಜೈಲಿನ ಅಕ್ರಮಗಳು, ಐಷಾರಾಮಿ ಜೀವನ, ಕೈದಿಗಳನ್ನದು ಯಾಕೆ ಜೈಲಿಗೆ ಹಾಕ್ತಾರೆ ಅಂತ ಜನ ಪ್ರಶ್ನೆ ಮಾಡೋ ಮಟ್ಟಿಗೆ ಇನ್ನೂ ಕೂಡ ಮುಗಿತಾ ಇಲ್ಲ ಜೈಲಿನ ಅಕ್ರಮಗಳು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನದ್ದು ಒಂದು ಕಥೆಯಾದ್ರೆ, ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕರ್ಮಕಾಂಡದ ಸ್ಟೋರಿ ಇದು. ಇನ್ನೂ ಮುಗಿತಾ ಇಲ್ಲ ರಾಜ್ಯದ ಜೈಲುಗಳ ಕರ್ಮಕಾಂಡ. ದಿನ ಕಳೆದಂತೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನದ್ದು ಒಂದು ಕಥೆಯಾದ್ರೆ, ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕರ್ಮಕಾಂಡ ಕೂಡ ಬೆಳಕಿಗೆ ಬರ್ತಾ ಇದೆ. ಜೈಲುಗಳಲ್ಲಿ ಸ್ಮಾರ್ಟ್ ಫೋನ್ ಬಳಕೆ ಖುಲ್ಲ ಆಗ್ತಾ ಇದೆ. ಆರಾಮಾಗಿ ಕೈಯಲ್ಲಿ ಸ್ಮಾರ್ಟ್ ಫೋನ್ಗಳು. ಹುಡುಗಿ ವಿಚಾರಕ್ಕೆ ಜೈಲಿಗೆ ಹೋದ್ರೂ ಕೂಡ ಬುದ್ಧಿ ಕಲ್ತಿಲ್ವಂತೆ ಕೈದಿ. ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತಿಗೆ ಚಿತ್ರ ಹಿಂಸೆ ಕೊಡ್ತಿದ್ದಾನಂತೆ. ಮುಸ್ಲಿಂ ಯುವಕರಿಂದ ಹಿಂದೂ ಅಪ್ರಾಪ್ತೆಗೆ ಈ ರೀತಿ ವಿಡಿಯೋ ಕಾಲ್ ಮೂಲಕ ಹಿಂಸೆ ಮಾಡ್ತಾ ಇರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇರೋದು. ಧಾರವಾಡದ ಕಾರಾಗೃಹ ಜೈಲಲ್ಲಿದ್ದಾನೆ ಈತ. ಜೈಲಲ್ಲಿದ್ರೂ ಕೂಡ ಮೊಬೈಲ್ ಇದೆ. ಮಾಡಿದ್ದೇ ತಪ್ಪು ಕೆಲಸ. ಜೈಲಲ್ಲಿದ್ರೂ ಕೂಡ ಅದರಿಂದ ಹೊರಬರೋದನ್ನ ನೋಡ್ತಾ ಇಲ್ಲ, ಬದಲಾಗಿ ಇನ್ನಷ್ಟು ತನ್ನ ಚಾಳಿಯನ್ನ ಮುಂದುವರಿಸ್ತಾ ಇದ್ದಾನೆ. ಕೈಯಲ್ಲಿ ಫೋನ್ ಬೇರೆ ಇದೆಯಲ್ಲ, ತಂದು ಕೊಟ್ಟವರು ಯಾರು? ಜೈಲಿನಿಂದಲೇ ನಿತ್ಯ ಕರೆ ಮಾಡಿದ್ರು ಕೂಡ ಜೈಲಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ವಿಷಯ ಗೊತ್ತಿದ್ರು ಕೂಡ ಸುಮ್ಮನಿದ್ದಾರ ಧಾರವಾಡದ ಜೈಲಧಿಕಾರಿಗಳು? ಮಾರ್ಚ್ 13ರಂದು ಜೈಲಿನಿಂದ ವಿಡಿಯೋ ಕಾಲ್ ಮಾಡಿದ್ದಾನಂತೆ ಆರೋಪಿ ಅಪ್ರಾಪ್ತೆ ಹುಡುಗಿಗೆ. ಪದೇ ಪದೇ ಕರೆ ಮಾಡಿ ಅಪ್ರಾಪ್ತೆಗೆ ಟಾರ್ಚರ್ ಕೊಡ್ತಾ ಇರುವಂತಹ ಗಂಭೀರ ಆರೋಪ ಇದೆ. ಶ್ರೀರಾಮ ಸೇನೆ ಮುಂದೆ ಅಳಲು ತೋಡ್ಕೊಂಡಿದ್ದಾರಂತೆ ಸಂತ್ರಸ್ತೆಯ ಕುಟುಂಬಸ್ಥರು. ಈ ವಿಷಯವನ್ನ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕಂದ್ರೆ ದುಡ್ಡು ಬಂದಿರುತ್ತೆ, ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹಿಂದೂ ಸಂಘಟನೆಯಿಂದ ಒತ್ತಡ ಜಾಸ್ತಿ ಆದ್ರೂ ಕೂಡ ಡೋಂಟ್ ಕೇರ್. ಜೈಲಿನಿಂದಲೇ ನಿತ್ಯ ಕರೆ ಮಾಡಿದ್ರು ಕೂಡ ಅದು ಹೇಗೆ ಜೈಲಧಿಕಾರಿಗಳಿಗೆ ಗೊತ್ತಾಗಲ್ಲ? ಗೊತ್ತಿರುತ್ತೆ, ಮೊಬೈಲ್ ಹೇಗೆ ಸಿಕ್ಕಿರುತ್ತೆ, ಇವರ ತಗೊಂಡೋಗಿ ಕೊಟ್ಟ ಮೇಲೆ ಸಿಕ್ಕಿರುತ್ತೆ. ಎಲ್ಲಾ ವಿಚಾರಗಳು ಗೊತ್ತಿರುತ್ತೆ. ಯಾಕಂದ್ರೆ ಇವರ ಅಣತಿ ಅಂತಾನೆ ಆಗ್ತಾ ಇರತ್ತೆ. ದುಡ್ಡು ಕೊಟ್ಟಿರ್ತಾರೆ ಕೈದಿಗಳು. ಅಪ್ರಾಪ್ತಿ ಕುಟುಂಬಸ್ಥರು ಕೇಳ್ಕೊಂಡ್ರೂ ಇಲ್ಲ, ಬೇಡ್ಕೊಂಡ್ರೂ ಇಲ್ಲ, ಕ್ರಮ ಕೈಗೊಳ್ಳಿ ಅಂದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಅಂದ್ರೆ ಈಗ ಹಿಂದೂ ಸಂಘಟನೆಯವರೇ ಬರಬೇಕಾ ಒತ್ತಡ ಹಾಕಿ ಕ್ರಮ ಕೈಗೊಳ್ಳಿ ಅಂತ ಹೇಳಕ್ಕೆ? ಯಾಕೆ ಇವ್ರ ಕೆಲಸ ಅಲ್ವಾ ಕ್ರಮ ಕೈಗೊಳ್ಳೋದು? ದುಡ್ಡಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ಜೈಲಧಿಕಾರಿಗಳು ಅನ್ನೋದು ಇದು ಮೊದಲೆಲ್ಲ ಹಲವು ಬಾರಿ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ. ಕಾರಣ ಜೈಲಿನ ಕರ್ಮಕಾಂಡದಲ್ಲಿ ಭಾಗಿಯಾಗೋದೇ ಅವರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕ್, ಧಾರವಾಡದ ಕೇಂದ್ರ ಕಾರಾಗೃಹದ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಈಗ ಅಪ್ರಾಪ್ತಿಗೆ ಆತ ಕಾಲ್ ಮಾಡ್ತಿದ್ದಾನೆ, ಜೈಲಲ್ಲಿ ಇದ್ಕೊಂಡು ಟಾರ್ಚರ್ ಮಾಡ್ತಿದ್ದಾನೆ ಅಂತ ಕುಟುಂಬಸ್ಥರು ಹೇಳ್ತಾರೆ ಅಂತ ಅಂದ್ರೆ, ಯಾಕೆ ಜೈಲಧಿಕಾರಿಗಳಿಗೆ ಗೊತ್ತಿಲ್ವಾ? ಗೊತ್ತಿರುತ್ತೆ, ಮೊಬೈಲ್ ಕೊಟ್ಟವರು ಅವರೇ ಆತ ಏನು ಮಾಡ್ತಿದ್ದಾನೆ ಅಂತ ನೋಡ್ತಾ ಇರ್ತಾರೆ. ದುಡ್ಡು ಕೊಟ್ರೆ ಎಲ್ಲದಕ್ಕೂ ಕೂಡ ಸೈಲೆಂಟ್ ಆಗ್ಬಿಡ್ತಾರೆ ಜೈಲಧಿಕಾರಿಗಳು. ಇದು ಪ್ರಶ್ನೆ ಇದೆ. ಏನು ಕೆಳ ದಿನಗಳ ಹಿಂದೆ ಅಷ್ಟೇ ಶ್ರೀರಾಮ್ ಸೇನೆಯ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಧಾರವಾಡ ಸೆಂಟ್ರಲ್ ಜೈಲ್ ಮುಂದೆನೆ ಒಂದು ಪ್ರತಿಭಟನೆ ನಡೆಸಲಾಗಿತ್ತು. ಪ್ರತಿಭಟನೆಯಲ್ಲಿ ಸ್ಪಷ್ಟವಾಗಿ ಅವರು ಆಗ್ರಹ ಮಾಡಿದ್ರು, ಏನು ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ, ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂತ ಕೆಲ ಆರೋಪಿತ ಯುವಕರು ಬೆದರಿಕೆ ಹಾಕ್ತಾ ಇದಾರೆ ಮತ್ತು ಒತ್ತಡವನ್ನ ಹೇಳ್ತಾ ಇದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ, ಜೈಲಿನಲ್ಲಿ ಕಠಿಣ ನಿಯಮ ಜಾರಿಗೆ ತಗೊಂಡ್ಬಂದು ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆ ಆದ ನಂತರ ಒಂದು ವಾರದಲ್ಲಿ ಜೈಲಿನ ಇಬ್ಬರು ಅಧಿಕಾರಿಗಳು ಕೂಡ ಅರೆಸ್ಟ್ ಆಗ್ತಾರೆ. ಹುಬ್ಬಳ್ಳಿ ಧಾರವಾಡ ಏನು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರೇ ಸ್ವತಃ ಕಾರ್ಯಾಚರಣೆ ನಡೆಸಿ ಜೈಲಿನಲ್ಲಿ ಏನು ಈ ಬೀಡಿ, ಸಿಗರೇಟು, ಗುಟ್ಕಾ ಸಾಮಾನುಗಳನ್ನ ಸಪ್ಲೈ ಮಾಡ್ತಾ ಇದ್ರು ಜೈಲು ಕೆಳ ಹಂತದ ಸಿಬ್ಬಂದಿ, ಇವರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಇದೀಗ ಈ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ವಿಡಿಯೋ ಮೂಲಗಳು ಹೇಳುವಂತೆ ಮಾರ್ಚ್ 13ರಂದೇ ಏನು ಆರೋಪಿತ ಯುವಕ ಇದ್ದಾನೆ, ಈತ
ಈಗ ನೇಹಾ ಹಿರೇಮಠ್ ಕೊಲೆ ಆಗಿದಾರಲ್ಲ, ಆ ಆರೋಪಿಯ ಜೊತೆನೇ ಇದ್ದಾನೆ, ಆತನ ಸೆಲ್ ನಲ್ಲೇ ಇದ್ದಾನೆ, ಫಯಾಜ್ ಜೊತೆನೇ ಇದ್ದಾನೆ ಅಂತ ಹೇಳಲಾಗ್ತದೆ. ಜೊತೆಗೆ ಆ ಯುವತಿ ಈತನಿಗೆ ಪರಿಚಯಿಸ್ತಾ ಇದ್ರು, ಅಪ್ರಾಪ್ತ ಬಾಲಕಿ ಇದ್ದಾರೆ. ಅದೇ ವಿಚಾರವಾಗಿ ಕೇಸ್ ನಲ್ಲಿ ಈಗ ಜೈಲ್ನಲ್ಲಿ ಇದ್ದಾನೆ. ಜೈಲ್ನಲ್ಲಿ ಇದ್ರು ಕೂಡ ಏನು ಪೋಕ್ಸೋ ಕೋರ್ಟ್ ನಲ್ಲಿ ಅಪ್ರಾಪ್ತ ಬಾಲಿಕೆ ಹೇಳಿಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ನನ್ನ ಪರವಾಗಿ ನೀನು ಹೇಳಿಕೆ ಕೊಡಬೇಕು ಅಂತ ಅವಳಿಗೆ ಬೆದರಿಸುವಂತದ್ದು ಮತ್ತು ಅವಳ ಹೆಸರನ್ನ ತನ್ನ ಕೈ ಮೇಲೆ ಬರೆದುಕೊಂಡು ಅದನ್ನ ತೋರಿಸಿ ಬೆದರಿಸುವಂತದ್ದು, ಮತ್ತೆ ನಿತ್ಯ ವಿಡಿಯೋ ಕಾಲ್ ಮಾಡಿ ಕಿರುಕುಳ ಕೊಡುವಂತದ್ದು, ತಮ್ಮ ಜೊತೆ ಮಾತಾಡ್ಲೇಬೇಕು ಅಂತ ಒತ್ತಡ ಹೇರುವಂತದ್ದು, ಇಂಥದೆಲ್ಲ ಮಾಡ್ತಾ ಇದ್ದಾನೆ. ಇದನ್ನ ಕುಟುಂಬಸ್ಥರು ಗಮನಿಸಿದಂತ ಸಂದರ್ಭದಲ್ಲಿ ಪೊಲೀಸರ ಮೊರೆ ಹೋಗ್ತಾರೆ. ಪೊಲೀಸರಿಂದ ಯಾವಾಗ ಅವ್ರಿಗೆ ನ್ಯಾಯ ಸಿಗುದಿಲ್ಲ, ನಂತರ ಸಂಘಟನೆ ಮೊರೆ ಹೋಗ್ತಾ ಇದಾರೆ. ಸಂಘಟನೆ ಹೋದ ಮೇಲೆ ಇದೀಗ ಏನು ಆರೋಪಿತ ವ್ಯಕ್ತಿ ಮಾಡತಕ್ಕಂಥ ವಿಡಿಯೋ ಕಾಲ್ ಇದೆ, ಅದು ಈಗ ವೈರಲ್ ಆಗಿರುವಂತದ್ದು. ಶ್ರುತಿ. ಓಕೆ ಮಲ್ಲಿಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.